ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್. ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ಗುಡ್ ಮಾರ್ನಿಂಗ್. ಮೊದಲ ಸುದ್ದಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯಲ್ಲಿ 10ಕ್ಕಿಂತ ಹೆಚ್ಚಿನದ್ದು ರೂಪಾಯಿ 10ಕ್ಕಿಂತ ಹೆಚ್ಚಿನದ್ದು ಸಿಕ್ಕರೆ ಅದು ಸರ್ಕಾರದ್ದು. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಜಿಲ್ಲಾಡಳಿತ ಖಜಾನೆಯಲ್ಲಿದೆ. ನಿಧಿ ಬಗ್ಗೆ ತಜ್ಞರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಂತರ ನಿಧಿ ಯಾರದ್ದು ಅಂತ ಗೊತ್ತಾಗುತ್ತೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿರುವಂತ ಮಾತಿದು. ತೀರ್ಮಾನ ಈ ವಿಚಾರಣೆ ಮಾಡೋವರೆಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ. ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು, ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬೆಳಗ್ಗೆ ಹೋಗ್ತೀನಿ, ಬಾಗಲಕೋಟೆಲ್ಲಿದ್ದೀನಿ, ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯ್ತು, ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಅವರು ಬಂದು ಹೇಳಿಕೆ ಕೊಟ್ಟಾದ್ಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ he took some time and he clarified me. ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆನ್ ನಾಟ್ ಕ್ರಿಯೇಟ್, ಈ ತರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ಕೆ ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ, ನಿಮ್ಮ ಮುಂದೆ ಅದಕ್ಕೆ ಕೂರಿಸಿದ್ರು. ಅದು ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯಕ್ಕಾಗಲ್ಲ. ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ. ತೀರ್ಮಾನ ಈ ವಿಚಾರಣೆ ಮಾಡೋವರೆಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ. ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು, ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್. ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ಗುಡ್ ಮಾರ್ನಿಂಗ್. ಮೊದಲ ಸುದ್ದಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯಲ್ಲಿ 10ಕ್ಕಿಂತ ಹೆಚ್ಚಿನದ್ದು ರೂಪಾಯಿ 10ಕ್ಕಿಂತ ಹೆಚ್ಚಿನದ್ದು ಸಿಕ್ಕರೆ ಅದು ಸರ್ಕಾರದ್ದು. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಜಿಲ್ಲಾಡಳಿತ ಖಜಾನೆಯಲ್ಲಿದೆ. ನಿಧಿ ಬಗ್ಗೆ ತಜ್ಞರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಂತರ ನಿಧಿ ಯಾರದ್ದು ಅಂತ ಗೊತ್ತಾಗುತ್ತೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿರುವಂತ ಮಾತಿದು. ತೀರ್ಮಾನ ಈ ವಿಚಾರಣೆ ಮಾಡೋವರೆಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ. ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು, ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬೆಳಗ್ಗೆ ಹೋಗ್ತೀನಿ, ಬಾಗಲಕೋಟೆಲ್ಲಿದ್ದೀನಿ, ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯ್ತು, ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಅವರು ಬಂದು ಹೇಳಿಕೆ ಕೊಟ್ಟಾದ್ಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ he took some time and he clarified me. ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆನ್ ನಾಟ್ ಕ್ರಿಯೇಟ್, ಈ ತರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ಕೆ ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ, ನಿಮ್ಮ ಮುಂದೆ ಅದಕ್ಕೆ ಕೂರಿಸಿದ್ರು. ಅದು ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯಕ್ಕಾಗಲ್ಲ. ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ. ತೀರ್ಮಾನ ಈ ವಿಚಾರಣೆ ಮಾಡೋವರೆಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ. ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು, ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್. ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ಗುಡ್ ಮಾರ್ನಿಂಗ್. ಮೊದಲ ಸುದ್ದಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯಲ್ಲಿ 10ಕ್ಕಿಂತ ಹೆಚ್ಚಿನದ್ದು ರೂಪಾಯಿ 10ಕ್ಕಿಂತ ಹೆಚ್ಚಿನದ್ದು ಸಿಕ್ಕರೆ ಅದು ಸರ್ಕಾರದ್ದು. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಜಿಲ್ಲಾಡಳಿತ ಖಜಾನೆಯಲ್ಲಿದೆ. ನಿಧಿ ಬಗ್ಗೆ ತಜ್ಞರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಂತರ ನಿಧಿ ಯಾರದ್ದು ಅಂತ ಗೊತ್ತಾಗುತ್ತೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿರುವಂತ ಮಾತಿದು. ತೀರ್ಮಾನ ಈ ವಿಚಾರಣೆ ಮಾಡೋವರೆಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ. ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ.
ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬೆಳಗ್ಗೆ ಹೋಗ್ತೀನಿ, ಬಾಗಲಕೋಟೆಲ್ಲಿದ್ದೀನಿ, ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯ್ತು, ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಅವರು ಬಂದು ಹೇಳಿಕೆ ಕೊಟ್ಟಾದ್ಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ ಈ ಟುಕ್ ಸಮ್ ಟೈಮ್ ಅಂಡ್ ಈ ಕ್ಲಾರಿಫೈಡ್ ಮೀ. ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆನ್ ನಾಟ್ ಕ್ರಿಯೇಟ್, ಈ ತರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ಕೆ ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ, ನಿಮ್ಮ ಮುಂದೆ ಅದಕ್ಕೆ ಕೂರಿಸಿದ್ರು. ಅದು ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯಕ್ಕಾಗಲ್ಲ. ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ ತೀರ್ಮಾನ. ಈ ವಿಚಾರಣೆ ಮಾಡೋರ್ಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ಗುಡ್ ಮಾರ್ನಿಂಗ್. ಮೊದಲ ಸುದ್ದಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯಲ್ಲಿ 10ಕ್ಕಿಂತ ಹೆಚ್ಚಿನದ್ದು, ರೂಪಾಯಿ 10ಕ್ಕಿಂತ ಹೆಚ್ಚಿನದ್ದು ಸಿಕ್ಕರೆ ಅದು ಸರ್ಕಾರದ್ದು. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಜಿಲ್ಲಾಡಳಿತ ಖಜಾನೆಯಲ್ಲಿದೆ. ನಿಧಿ ಬಗ್ಗೆ ತಜ್ಞರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಂತರ ನಿಧಿ ಯಾರದ್ದು ಅಂತ ಗೊತ್ತಾಗುತ್ತೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿರುವಂತ ಮಾತಿದು. ತೀರ್ಮಾನ ಈ ವಿಚಾರಣೆ ಮಾಡೋರ್ಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬೆಳಗ್ಗೆ ಹೋಗ್ತೀನಿ, ಬಾಗಲಕೋಟೆಲ್ಲಿದ್ದೀನಿ, ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯ್ತು, ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಅವರು ಬಂದು ಹೇಳಿಕೆ ಕೊಟ್ಟಾದ್ಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ ಈ ಟುಕ್ ಸಮ್ ಟೈಮ್ ಅಂಡ್ ಈ ಕ್ಲಾರಿಫೈಡ್ ಮೀ. ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆನ್ ನಾಟ್ ಕ್ರಿಯೇಟ್, ಈ ತರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ಕೆ ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ, ನಿಮ್ಮ ಮುಂದೆ ಅದಕ್ಕೆ ಕೂರಿಸಿದ್ರು. ಅದು ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯಕ್ಕಾಗಲ್ಲ. ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ ತೀರ್ಮಾನ. ಈ ವಿಚಾರಣೆ ಮಾಡೋರ್ಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ಗುಡ್ ಮಾರ್ನಿಂಗ್. ಮೊದಲ ಸುದ್ದಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯಲ್ಲಿ 10ಕ್ಕಿಂತ ಹೆಚ್ಚಿನದ್ದು, ರೂಪಾಯಿ 10ಕ್ಕಿಂತ ಹೆಚ್ಚಿನದ್ದು ಸಿಕ್ಕರೆ ಅದು ಸರ್ಕಾರದ್ದು. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಜಿಲ್ಲಾಡಳಿತ ಖಜಾನೆಯಲ್ಲಿದೆ. ನಿಧಿ ಬಗ್ಗೆ ತಜ್ಞರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಂತರ ನಿಧಿ ಯಾರದ್ದು ಅಂತ ಗೊತ್ತಾಗುತ್ತೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿರುವಂತ ಮಾತಿದು. ತೀರ್ಮಾನ ಈ ವಿಚಾರಣೆ ಮಾಡೋರ್ಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ ಇವತ್ತಾಗಲ್ಲ, ಬೆಳಗ್ಗೆ ಹೋಗ್ತೀನಿ, ಬಾಗಲಕೋಟೆಲ್ಲಿದ್ದೀನಿ, ಬೆಳಗ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಆಯ್ತು, ನೀವು ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಅವರು ಬಂದು ಹೇಳಿಕೆ ಕೊಟ್ಟಾದ್ಮೇಲೆ, ಅವರು ಹೇಳಿಕೆಯಲ್ಲಿ ಇದು ನಿಧಿ ಅಲ್ಲ ಅನ್ನಿಸ್ತದೆ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಕಾಲ್ ಮಾಡಿ ಮಾತಾಡಿದೆ. ದೆನ್ ಈ ಟುಕ್ ಸಮ್ ಟೈಮ್ ಅಂಡ್ ಈ ಕ್ಲಾರಿಫೈಡ್ ಮೀ. ಕ್ಲಾರಿಫೈ ಮಾಡಿದ್ಮೇಲೆ ನಾನು ಹೇಳಿದೆ, ಇಲ್ಲಪ್ಪ ನೀವು ಬಂದು ಹೇಳಬೇಕು ಜನಕ್ಕೆ, ಯು ಕೆನ್ ನಾಟ್ ಕ್ರಿಯೇಟ್, ಈ ತರ ಗೊಂದಲ ಕ್ರಿಯೇಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ಕೆ ಬೆಳಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಬೆಳಗ್ಗೆ ಮಾತು ಕೊಟ್ಟಂಗೆ ಅವ್ರು ಬಂದಿದ್ದಾರೆ, ನಿಮ್ಮ ಮುಂದೆ ಅದಕ್ಕೆ ಕೂರಿಸಿದ್ರು. ಅದು ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯಕ್ಕಾಗಲ್ಲ. ಸ್ಟೇಟ್ ಟ್ರೆಜರಿಗೆ ಹೋಗುತ್ತಪ್ಪ ತೀರ್ಮಾನ. ಈ ವಿಚಾರಣೆ ಮಾಡೋರ್ಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಜರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಂ ಇದಾವೆ, ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ತಿಳಿಸಿದಾಗ ಅವ್ರು ಹೇಳಿದ್ರು ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾರೆ, ಕ್ಯಾನ್ಸರ್ ಇದ್ದಾರೆ, ನಾನು ಕೊಪ್ಪಳದಲ್ಲಿದ್ದೀನಿ, ನನಗೆ.